ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊನ್ನೆ ನಾನು ಟೂರಿಗೆ ಹೋಗಿದ್ದನ್ನು ಕೆಲವೊಂದು ಕ್ಲಿಪ್ಸ್ಗಳನ್ನು ತೊಗೊಂಡಿದ್ದೆ. ನೆಕ್ಸ್ಟ್ ಎಲ್ಲೆಲ್ಲಿ ಹೋದ್ವಿ ಅಂತ ಹಾಗೆ ನೆಕ್ಸ್ಟ್ ಎಪಿಸೋಡ್ಗಳನ್ನ ಮಾಡ್ತೀನಿ. ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ನೆಕ್ಸ್ಟ್ ದಾಂಡೇಲಿಗೆ ಹೋಗಿದ್ದ ಕ್ಲಿಪ್ಸ್ ತೊಗೊಂಡಿನಿ. ದಾಂಡೇಲಿಂದ ಎಲ್ಲಿ ಹೋದ್ವಿ ಹಾಗೆ ನೆಕ್ಸ್ಟ್ ಎಪಿಸೋಡ್ ಮಾಡ್ತೀನಿ. Enjoy the nature in world. Don't miss any part. Ekade pute? ikade ವೃಕ್ಷಂ ರಕ್ಷತೋ ರಕ್ಷತಃ. Ekade ಒಂದು ಕೊಟ್ಟನಲ್ಲ. ಅವನು ಇಂಗ್ಲಿಷ್, ನಮ್ದು ಕನ್ನಡ. ಕೊಟ್ಟನಲ್ಲ. ವೃಕ್ಷಂ ರಕ್ಷತೋ ರಕ್ಷತಃ. ರಕ್ಷಿತ. Hi guys, we are near to Dandeli. It is 14.3 km and we are 26 km from our resort, which is named as Flycatcher. It's a Dandeli is good for nature enjoyment, and here sun is also very low, and in 365 days every day, every year, every time greenery will be same in rainy season or summer season or winter season. ಹೌದಾ ಹುಲಿಯ? ನಮ್ಮ ಕಡೆ ಮಾಡೋದು ನೋಡಿ ಫ್ರೆಂಡ್ಸ್, ಟೈಮ್ ಆಲ್ಮೋಸ್ಟ್ 12 ಆಗಿ ಬಂದದ. 11 ಮಧ್ಯಾಹ್ನ. ನಮ್ಮ ಕಡೆ ಎಷ್ಟು ಬಿಸಿಲು ಇರ್ತದಲ್ಲ, ಇಲ್ಲಿ ಹಂಗಿಲ್ಲ. ಚಂದ ಕ್ಲೈಮೇಟ್ ಭಾಳ ಮಸ್ತ್. ನಾವು ಒಂದ್ಸರಿನೂ ದಾಂಡೇಲಿ ಬಂದಿರಲಿಲ್ಲ. ಆ್ಯಕ್ಚುಲಿ ಭಾಳ ಆಸೆ ಇತ್ತು. ನಾನು ಒಂಚೂರು ನೀರು ವಾಟ್ರ್ ಗೇಮ್ಸ್ ಆಡ್ತಲ್ಲ, ಭಯ. ಅವ್ರು ಬ್ಯಾಡ್ ಬಿಡ್ರಿ, ಬೇರೆ ಎಲ್ಲರೂ ಹೋಗೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಇಲ್ಲ, ಅಲ್ಲೇ ಹೋಗೋಣ ಅಂತ ಅಂದ್ಕೊಂಡು ಹುಡುಗರು ನಮ್ಮ ಮನೆಯವರು. ಆ್ಯಕ್ಚುಲಿ ಬರೋ ತನಕ ನನಗೆ ಮನಸ್ಸೇ ಇರಲಿಲ್ಲ. ಒಮ್ಮೆ ನೋಡಿದ್ಮೇಲೆ ಅನ್ಸಾತದ. ಆ್ಯಕ್ಚುಲಿ ಮಿಸ್ ಮಾಡ್ಕೋತಿದ್ದೇನೋ ಒಂದು ಎಷ್ಟಾಗುತ್ತೆ. ಸೂಪರ್ ಇದೆ. ಎಲ್ಲರೂ ಲೈಫ್ನಾಗ ಒನ್ ಟೈಮ್ ಬರಬೇಕು. ಏನು ಲೈಫ್ನಾಗ ಎಂಜಾಯ್ ಮಾಡಬೇಕು ಅಷ್ಟೇ. ಒನ್ ಟೈಮ್ life is once, enjoy every moment. ಹಾಂ, ಅಷ್ಟು ಮಾಡ್ಬೇಕು. ಇನ್ನಾಗ ಹೋದ್ಮೇಲೆ ನಮ್ಮ ಕಾಟೇಜಸ್, ಆಮೇಲೆ ನಮ್ಮ ರೂಮ್ ಕಾಟೇಜ್ 23 kilometers. ಅದೇ ಇನ್ನು ಕಾಟೇಜ್ 23 ಕಿಲೋಮೀಟರ್ಸ್ ಅದ. ಹೋದ ಪ್ರತಿಯೊಂದನ್ನು ತೊಗೋತೀನಿ. ಮೋಸ್ಟ್ಲಿ ಎರಡು ಎಪಿಸೋಡ್ ಮಾಡ್ತೀನಿ. ಆದ್ರೂ ಇಲ್ಲಿ ಭಾಳ ಫಾಸ್ಟ್ ಬರ್ತಾರೆ ಗಾಡಿ. ರೋಡ್ ಸಣ್ಣ, ಭಾಳ ಹುಷಾರಿಂದ ಬಡಿಬೇಕು ಗಾಡಿ. ಆದ್ರೆ ಬಸ್ಸಿನ ಇದನ್ನೇ ಮಾಡ್ಬಿಡ್ತು. ಚಲೋ ಕ್ಲೈಮೇಟ್ ಚೇಂಜ್, ಎಂಜಾಯ್ ಮಾಡ್ಬೋದು. ಹಾಲಿಡೇಸ್ ಎಂಜಾಯ್ ಮಾಡಕ್ಕೆ ಮಸ್ತ್ ಪ್ಲೇಸ್ ಅದು. ಗಣೇಶ್ ಗುಡಿ 17 ಕಿಲೋಮೀಟರ್ಸ್. ಗಣೇಶ್ ಗುಡಿ ಮುಂದೆ 20 ಕಿಲೋಮೀಟರ್ಸ್ ಏನೋ ಅದಂತ ನಮ್ದು ಕಾಟೇಜಸ್ ಹೇಳ್ಯಾರ. ಅಡ್ವಾನ್ಸ್ ಬುಕ್ ಮಾಡೀವಿ. ಸಾತ್ವಿಕೇನೋ ಮಾತಾಡ್ದಾರ. ಓಕೆ. Hi friends, we are near to our Flycatcher resort, and you are planning to come Dandeli. You can come and you can enjoy the nature, and you can enjoy water games and indoor games, outdoor games. And eating foods? Eating foods. We are going Yes. to Ganesh Gudi. We are going to Here Ganesh. is the problem that here will be get non-veg and veg both. Who do not eat non-veg, One more problem. they should. Road is a small road. And Wait. ಘಾಟ್ ಅದ? Pranny. ಏನದ? ನೀರ್ ಪ್ರಾಣಿ ಎಲ್ಲದ? ಆಕಳ. ಆಕಳ ನಮ್ಮನೇಲಿ ಬಿಜಾಪುರದಾಗ. ಸಿದ್ದೇಶ್ವರ ಗುಡಿ ಮುಂದೆ ಹೋಗಿ ಸರ್ ರಾತ್ರಿ 9ಕ್ಕೆ ಸಾವಿರ ಕೂತಿರ್ತಾವ. ದಾಂಡೇಲಿಗೆ ಯಾಕೆ ಬರೋಕೆ ಆಕಳ ನೋಡ್ಬೇಕಂದ್ರೆ ಇಲ್ಲಿ ಯಾವ್ದು ಪ್ರಾಣಿನೇ ಇಲ್ಲ ಇಲ್ಲಿ ಇರಂಗಿಲ್ಲ. ಒಳಗೆ ಹೋಗ್ಬೇಕು. ರೋಡೇ ಬರ್ತಾವ. ಅವ್ರು ಕರ್ಕೊಂಡು ಹೋಗಿರೋ ಜಂಗಲ್ ಸಫಾರಿ. ಜಂಗಲ್ ಸಫಾರಿ. ಅವಾಗ ಅದು ಯಾವ್ದ್ರೂ ಇರಂಗಿಲ್ಲ. ಆಲ್ಮೋಸ್ಟ್ ಕಮ್ಮಿ ಆಗ್ಯಾವತ್ ಅನಿಸ್ತದ. ಈಗ ಹೌದಿಲ್ರಿ? ಅವಾಗಿನಷ್ಟು ಇರಂಗಿಲ್ಲ. ಏರ್ ಪೊಲ್ಯೂಷನ್ ಜಾಸ್ತಿ. ಮೋಸ್ಟ್ಲಿ ಮುಂಜಾನೆ ನಶೀಕ್ ಮ್ಯಾಗ ಅದು ಇರ್ತಾವ. ನೀರ್ ಕುಡಿಯಾಕ ಬಂದಿರ್ತಾವ ಅವಾಗಷ್ಟು. ಕಾಲಿ ರಿವರ್ ಕಡೆ ಬಂದಿರ್ತಾವ. ಮಮ್ಮಿ ಮುಂಜಾನೆ ಯಾಕೆ ಬಂದಿರ್ತಾವ ಗೊತ್ತೇನ? ವಾಕಿಂಗ್ ಮಾಡಕ್. ಆ ಕಾಳಿ ರಿವರ್ ಏನು ಡೇಂಜರ್ ಅಥವಾ ಅಲ್ಲಿ? ಹೌದು. ಏನೈತೆ ಅದ್ರಾಗ? ಅದ ಇಲ್ಲ ನೀರ್. ಹಾ, ರಿವರ್ ರಾಫ್ಟಿಂಗ್ ಡೇಂಜರ್ ಅಂತ ಅಲ್ಲಿ ಹೋಗ್ಬಾರ್ದು. ಅದು ಬೋಟ್ ವಾಶ್ ಸರಿಯಲ್ಲ, ಡಬ್ ಬಿಡ್ತಾವ. ಫೇಲ್
ಈಗ ಭಾಳ ಸಲ ಲೈಫ್ ಜಾಕೆಟ್ ಹಾಕೊಂಡು ಉಳ್ದಾರಲ್ಲಿ ಇಲ್ಲಂದ್ರೆ ಹಂಗೆಲ್ಲ ಮಾಡ್ಬಾರ್ದು. ಹಾಗೆಲ್ಲ ಮಾಡೋದು. ಇದು VS ಊಟ ಆತ್ ನೋಡಿ ನಮ್ದು. VS 24 ಅದು VS ಅಂದ್ರೆ ನಂದೇ ಅದು. ಜಂಗಲ್ ರೆಸಾರ್ಟ್ ಇದು ಜಂಗಲ್ ಇದು ನೋಡಿದ್ರೆ ಟಸ್ಕರ್ ಟೈಲ್ಸ್ ಇದು ಹೆಸರು ರೆಸಾರ್ಟ್ ಹೆಸರು ಟಸ್ಕರ್ ಟ್ರೈಲ್ಸ್. ಟ್ರೈಲ್ ಏನ್ ಹೆಸರೇನ ಇವು? ದಾಂಡೇಲಿ ಲೇಕ್ ವ್ಯಾಲಿ ಡ್ರೀಮ್ ಫ್ಲೋರ್ ರೆಸಾರ್ಟ್ ಹೋಯ್ತಾನೆ ಈಗ. ಆಮೇಲೆ ಡ್ರೀಮ್ ಫ್ಲವರ್ ಅದು ಪೌಡರ್ ಕಂಪನಿ ಯಾವುದು ಡ್ರೀಮ್ ಫ್ಲವರ್ ಅದೇ ಇದನ್ನೇ ಇಟ್ಟಿರ್ಬೇಕು ಅವ್ರ ಕಂಪ್ನಿಯವ್ರಿಗೆ. ಹಾಂ ಡ್ರೀಮ್ ಫ್ಲವರ್ ಹೌದು ಬ್ಯಾಸಿಗೆ ಒಳಗೆ ಹಚ್ಕೊಳ್ಳೋದು ಅಂದ್ರೆ ಕೋಲ್ಡ್ ಅನ್ನೋದು ಇಲ್ಲಿ ಬಸ್ ನಿಂತಿದ್ಲ ಅದಕ್ಕೆ ದಿನ ಪೌಡ್ ಹ್ಞೂ ಅದೇನು ಪೌಂಡ್ಸ್ ಡ್ರೀಮ್ ಫ್ಲವರ್ ಕರೆಕ್ಟ್. ಹುಡುಗರು ನೋಡ್ರಿ ಎಷ್ಟು ನೆನ್ಪಿಟ್ಟಿರ್ತಾರೆ ದಿನ ಪೌಡ್ರ್ ಹಚ್ಚೋತಲ್ಲ ಮಮ್ಮಿ ಅದೇ ಆಯ್ತು ಪೌಂಡ್ಸ್ ಡ್ರೀಮ್ ಫ್ಲವರ್ ಅಂತ ಇರ್ತದಲ್ಲ ಫ್ಲವರ್ ಹೆಸರು ಅನ್ನೋದು. ಓಕೆ ಓಕೆ ಅದು ಆ ಫ್ಲವರ್ ಹೆಸರು ಫ್ಲೇವರ್ ಏ ಬೇರೆ ಮಹಾರಾಷ್ಟ್ರ ಯಾವ ಗಾಡಿ ಇದೆ ಮಹಾರಾಷ್ಟ್ರ ಇಲ್ಲೇ ಬೆಂಗಳೂರು A03 0105 ತನಕ ಬೆಂಗಳೂರು ಗಾಡಿ ಇವ್ರಿಗೆಲ್ಲ ಗಾಡಿ ನೋಡುವ ಎಲ್ಲಿ ಗಾಡಿ ಬರೀ ನಂಬರ್ ನೋಡಿದ್ರೆ ಇಂತಲ್ಲಿ ಇದೇ ಏರಿಯಾದ ಹೇಳ್ಬೇಕು, ಇದೇ ಡಿಸ್ಟಿಕ್ ಅಂತ ಹೇಳ್ಬೇಕು. ಚಲೋ ಮಾಡಿರಿ. ಓ ಜಮ್ದಾಗ ಇದು ಕಾರ್ ಇದ್ರಾಗಿದ್ರೆ ಏನತ್ತಿನ ಅಂದ್ರೆ ಇದು ಸ್ಪೋರ್ಟ್ಸ್ ಒಳಗು ಆಲ್ರೌಂಡರ್ ಅಂದ್ರೆ ಎಲ್ಲ ಆಲ್ರೌಂಡರ್ ಅಡಬಾರ ಸಾತ್ವಿಕ ಅದಕ್ಕೆ ಆಲ್ರೌಂಡರ್ ಅಂದ್ರೆ ಬೇರೆ. ಯಾಕೆ ಅನ್ಬಾರ್ದಂದ್ರೆ ಪಪ್ಪಾಕೆ ಹೇಳ್ತಾರೆ. ಕರೆಕ್ಟ್ ಟೈಮಿಗೆ ಬಂದೀವ್ರಿ 11. ಕರೆಕ್ಟ್ ಸೆಕೆಂಡ್ ಕಡಿಲ್ಲ ಕರೆಕ್ಟ್ ಏ ನೋಡ ಮ್ಯಾಪ್ ಹಾಫ್ ನೋಡು ಅಲ್ಲೇ ಉಂಟು ಅದಕ್ಕೆ ನೋಡ್ಬಣ್ಣಿ ಬಸ್ ಅಲ್ಲಿ ಹೊಂಟೋದು ನಂಗೆ ಪಕ್ಕ ತಿಳಿದು ಅಲ್ಲಿ ಭಾಳ ಇರ್ತಾವ ಅವ್ರದ್ದು ಮ್ಯಾಪ್ ಅಂದ್ರೆ ಕರೆಕ್ಟ್ ಅವ್ರ ಜನ ಬಾಳ್ರಿ. ವೀಕೆಂಡ್ ಅಲ್ಲ ವೀಕೆಂಡ್ ಒಂದು ಮತ್ತು ಸಮ್ಮರ್ ಅದ ರೆಸಾರ್ಟ್ ರೂಮ್ ಕಾಟೇಜ್ ಸಿಗೋದು ಕಷ್ಟ. ಅಂದರೂ ನಮ್ಮ ನಾವು ಮೊದ್ಲಿಗೆ ಬುಕ್ ಮಾಡಿವತ್ತೆ ಪುಣ್ಯ. ಆನ್ಲೈನ್ ಕಾರವಾರ 103 ಕಿಲೋಮೀಟರ್ಸ್ ಈ ಕಡೆ ಕಾರವಾರ ರೀ. ಹಾಂ ಸೂಪರ್ ಡ್ಯಾಮ್ ಇಲ್ಲೇ ಏನು ಕಾಲೇಜ್ ಬರ್ತದೆ ಕಾಳಿ ರಿವರ್ ಇದೇನೋ ಕಾಳಿ ರಿವರ್. ವಾವ್ ರ್ಯಾಪಿಂಗ್ ಮಾಡತ್ತಾರ ನೋಡ್ರಿ. ಮಾಡತ್ತಾರ ಹಾಂ ಇಂಥದ್ರಾಗ ರಾಫ್ಟಿಂಗ್ ಮಾಡ್ಬೋದು, ಇದೇನು ಭಾಳ ಇದಿಲ್ಲ. ಅದು ಡೇಂಜರ್ ಬ್ಯಾಡ್. ನಾಲ್ಕು ಬರೋದಿಲ್ಲ ಕಾಳೇಶ್ವರ ದೇವಸ್ಥಾನ ರಿವರ್ ರಾಫ್ಟಿಂಗ್ ಮತ್ತೆ ಈಸ್ ಬರಂಗಿಲ್ಲ ನನಗೂ ಬರಲ್ಲ. ಇದು ಸ್ವಿಮ್ಮಿಂಗ್ ತೋರಿಸ್ಬೇಕು. ಓಂ ಸಾಯಿರಾಮ್ ಗೈಸ್ ಬಂದ್ವಿ ಈಗ ಪ್ಯಾಕೇಜರ ಇಲ್ಲದ ಬಟ್ ಚೆಕ್ ಇನ್ ಟೈಮ್ ಡೋರ್ ಹಾಕಿ ಚೆಕ್ ಇನ್ ಟೈಮ್ 1 ಗಂಟೆ ಚೆಕ್ಔಟ್ ಚೆಕ್ಔಟ 11 AM. ಆಲ್ಮೋಸ್ಟ್ ನಾವು ಜಲ್ದಿನೇ ಬಂದೀವಿ. ಈಗ 11:30 ಆಗ್ಯದ. ಇನ್ನೂ 1 ಗಂಟೆ ತನಕ ಕರೆಕ್ಟ್ ಟೈಮ್ ಬಂದೀವಿ. ಸಂಕೇತ್ ಇಲ್ಲದ ನೋಡ್ರಿ ಚೆಕ್ ಇನ್ ಟೈಮ್ 1 PM, ಚೆಕ್ಔಟ್ 11 AM. ರೇವ್ಜಿ ಹಾಯ್. ವೇಟ್ ಮಾಡ್ಬೇಕು ಸರ್ ಮಿಡ್ ಡ್ರಾಫ್ಟಿಂಗ್ ಈಗ ಸಡನ್ಲಿ ಎಲ್ಲ ಸ್ಲಾಟ್ ಫುಲ್ ಇದೆ. ಎಷ್ಟು ಜನ ಇದ್ದೀರಾ? 6 ಜನ. 5 ಗಂಟೆ 2 ಗಂಟೆಗೆ ಬಿಡುತ್ತೆ ಸರ್. 2 ಗಂಟೆ ಬೇರೆ ಅದು ಆಕ್ಟಿವಿಟೀಸ್ ಮಾಡ್ಕೊಂಡು ಬನ್ನಿ. ವಿಮಲ್ ಬಂದ ನಾವು ಚೆಕ್ಔಟ್ ಮಾಡತ್ತಾರ ರೂಮ್. ಚೆಕ್ಕಿಂಗ್ ಹಾಂ ಚೆಕ್ಔಟ್ ಒಬ್ರು ಮಾಡತ್ತಾರ. ಹೌದು ಕ್ಲೀನ್ ಮಾಡಿಕೊಟ್ಟಿದ ಮೇಲೆ ನಮ್ಗೆ ಚೆಕ್ ಇನ್ ಮಾಡ್ತಾರೆ. ಮಾಡಿ ಕುಂತೀವಿ. ನಮ್ಮ ಮನೆಯವ್ರಿಗೆ ಹೋಗಿ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಬರಾಕತ್ತಾರ. ಅದಾದ್ಮೇಲೆ ಗೇಮ್ಸ್ ಚಾಲು ಆಗುತ್ತೆ. ಓಕೆ ಫ್ರೆಂಡ್ಸ್ ಇಲ್ಲಿ ವೇಟ್ ಮಾಡಕ್ಕೆ ನಮ್ಮ ಮನೆಯವರು ಗಾಡಿ ಪಾರ್ಕ್ ಮಾಡಕ್ಕೆ ಹೋಗ್ಯಾರ. ಏನು ಇಷ್ಟ ಇಷ್ಟ ಸ್ವಿಮ್ಮಿಂಗ್ ಮಾಡ್ತಿ
ಮತ್ತು ಇದು ಬೋಟಿಂಗ್ ಮಾಡ್ತಿ ಮತ್ತೇನು ಮಾಡ್ತಿ ಪಪ್ಪಿಗೆ ಹೋಗಿ ಅಂದ್ರೆ ಆಡಿಸಿದ್ರು ನಾವು. ನೀ ಏನು ಆಡ್ತೀನಿ ಸ್ವಿಮ್ಮಿಂಗ್. ಸಂಗೀತ ನೀ ಏನು ಆಡ್ತೀನಿ? ನನಗೆ ಏನು ಅನಿಸಲ್ಲ ಮಾಡ್ತೀನಿ. ಇದು ಏನದು ವಾಟರ್ ರೋಲರ್, ಬೋಟಿಂಗ್ ಸ್ವಿಮ್ಮಿಂಗ್ ಪೂಲ್ ಮಾಡ್ತೀನಿ ಮತ್ತು ಬೋಟಿಂಗ್ ಮಾಡ್ತೀನಿ. ವಾಟರ್ ಫಾಲ್ಸ್ ಟೀ ಕಾಫಿ ಏನು ವೇಟ್ ರೂಮ್ ಒಬ್ರು ಚೆಕ್ಔಟ್ ಮಾಡತ್ತಾರತ್ರಿ. ಅದಾದ್ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕಲ್ಲ ಅವರು ನಮ್ಗೆ ಕೂಡಕಂದಾರ. ಅಷ್ಟರೊಟ್ಟಿಗೆ ಹೋಗಿ ಏನು ಗೇಮ್ಸ್ ಆಟ ಆಡ್ತೀರ ಆಡಿ ಬರಂದಾರ. ಆ್ಯಕ್ಚುಲ್ ನಾವು ಜಸ್ಟ್ ಬಂದಿವೆಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕು ನೋಡ್ರಿ. ದಾಂಡೇಲಿ ಬಂತು ರೂಮ್ ಖಾಲಿಯಾಗಿಲ್ಲತ್ರಿ. ಅಲ್ಲಿ ಹೋರಿ ಇಲ್ಲಿ ಹೋರಿ ಅನ್ನತ್ತಾರ ಅವ್ರು ನಮ್ಗೆ. ಆ್ಯಕ್ಚುಲಿ ಜರ್ನಿ ಮಾಡಿ ಸುಸ್ತಾಗ್ಯದ್ರಿ. ಇವೆಲ್ಲ ರೂಮ್ಸ್ ಹತ್ರಿ ಇವೆ ಭಾಳ ಭಾರಿ ಐತೆ ಹೇಳ್ತಾರ. ನಮ್ಗೇನು ಚಲೋ ಅನ್ಸ ನೋಡ್ರಿ ಇವು ನೋಡ್ರಿ. ಹಾಂ ಟೆಂಟ್ ಇವು ನಮ್ಗೆ ರೂಮ್ ಅಂತ ಹೇಳ್ಯಾರ ಕಾಟೇಜ್ ಅಂತ. ಆದ್ರೆ ನಮ್ಮ ಕಡೆ ಲಾಸ್ ಇರ್ತಲ್ಲ ಹಂಗಿಲ್ರಿ. ನಾ ಒಂಥರ ಇವು ಅಲ್ಲದ ನೋಡ್ರಿ. ನಮ್ಗೆ ಕೊಡೋದು ಅಲ್ಲಿ ಅದು ನೋಡ್ರಿ. ಇಲ್ಲ ಟೆಂಪರರಿ ಇತ್ತು, ಆಮೇಲೆ ಅದು ಖಾಲಿ ಆಗೋಣ ಅದು ಕೊಡ್ತಾರೆ. ಈ ಸದ್ಯ ನಮ್ಗೆ ಅಲ್ಲಿ ಗೇಮ್ಸ್ ಆಡೋಕೆ ಟೈಮ್ ಆಗತ್ತದಲ್ಲ, ಅದಕ್ಕೆ ಟೆಂಪ್ರರಿ ಒಂದು ಫ್ರೆಶ್ ಅಪ್ ಆಗಿ ಕೊಡಕತ್ತಾರ. ಅದಾದ್ಮೇಲೆ ನಮ್ಮ ರೂಮ್ ಎಲ್ಲ ಬೇರೆ ಅದಂತ ಹೇಳಕತ್ತಾರ. ಏನೊಂದು 24 hours 22 hours. ನಾಳೆ 11 ಗಂಟೆಗೆ ಚೆಕ್ಔಟ್ ಮಾಡೋದು. ಅಷ್ಟೊತ್ತನ ನೋಡ್ರಿ 24 hours ಆಗಿತ್ತು ನಮಗೆ. ಹೊಂಟಿವ್ರಿ ರೂಮಿಗೆ. ಈ ಕಡೆ ಬರ್ರಿ, ಈ ಕಡೆ ಬಾ. ಕಮ್ಮನ ಮನೆ ಬಿಟ್ಟು 30 ರೂಪಾಯಿ ಕೊಟ್ಟು ಹುಚ್ಚರ ಆಡ್ರಿ ಇವು. ನಮ್ಗೆ ಅವೆಲ್ಲ ಇಷ್ಟ ಆಗಂಗಿಲ್ರಿ ನನಗೆ. ಸುಮ್ಮನೆ ಅವ್ರು ನಮ್ಮ ಮನೆಯವ್ರ ಸಂಬಂಧ ಬಂದಂಗನ ನೋಡಿಲ್ಲ ಬಂದಿರೋ ಕಾಡ್ನಾಗ ಹರ್ಕಾತಾಗಿರ್ಬೇಕು. ನಮ್ಮೂರ ನಮ್ಮ ಮನೆ ನಮ್ಮದೇ ಚಂದ್ರಿ. ಎಲ್ಲಿ ತಂದಿರಿ? ನಮ್ಮ ಬಿಜಾಪುರ ನಮ್ಗೆ ರೀ ಯಾಕಾರ ಬಂದಿನ ಅನ್ಸಕತ್ಬಿಟ್ಟ ನನಗೆ. ನಮ್ಮ ಬಿಜಾಪುರ ಟೋಲ್ನಾಗ ದಾಟನ ಅವು ಬರಾಕತ್ಬಿಡ್ತು ನನಗೆ. ಎಲ್ಲಿ ಹೊಂಟೀನಿ ಅವತ್ತು. ನಮ್ಮ ಊರು ಬಿಟ್ಟು ನಮ್ಗೆ ಎಲ್ಲೂ ಹೋಗಂಗೆ ಆಗಂಗಿಲ್ಲ ರೀ. ನೋಡಿದ್ವಿ ರೀ ನೋಡ್ರಿ ಎಲ್ಲ ಟೆಂಟ್ ಹೌಸ್. ಕಬ್ಬಿನ ತೋಡಿಗೆ ಹೋದಂಗೆ ರೀ ಎಲ್ಲ ತೊಗೊಂಡು ಹೋಗೋದು, ಟೆಂಟ್ ಹಾಕೋದು ಇರೋದು. ಹೀಗೆ ದಾಂಡೇಲಿ ಬಂದೇ ಬರ್ತಾರೆ. ಏನ್ರಿ ಮಾಡಿದ್ವಿ ನೀರಾಗ ಜಿಗಿದಾಡೋದು ನೋಡ್ರಿ. ಹೌಸ್ ಹತ್ತಿ ಎಪ್ಪಿ ಸರಿ. ಇಸುಂಬಿಡಿ ಏನ್ರ ಮಾಡ್ಕೊಂಡು. ಓಕೆ ಫ್ರೆಂಡ್ಸ, ಇಷ್ಟೆಲ್ಲ ದಾಂಡೇಲಿ ನೋಡಿದ್ವಿ. ಆ್ಯಕ್ಚುಲಿ ವಾಟ್ರ್ ಗೇಮ ನಮ್ಮ ಹುಡುಗರಿಗೆ ಅಲೌಡ್ ಇಲ್ಲತ್ತ, ನಮ್ಮಿಬ್ಬರಿಗೆ ಅಂತಂದರು. ನಮ್ಮಿಬ್ಬರಿಗೆ ಅಂದ್ರೆ ನನಗಂತೂ ನೀರಂತೂ ಫುಲ್ ಭಯ ರೀ. ಅದಕ್ಕೆ ನಮ್ಮ ಮನೆಯವ್ರು ಒಬ್ಬರೇ ಆಡಬೇಕಲ್ಲ. ಅವರು ನಾವಲ್ಲಪ್ಪ ಭಯಂಕರ 3 ದಿನ ರಜೆ ಸಂಬಂಧ ಸಿಕ್ಕಾಪಟ್ಟಿ ರಶೆ, ಸಿಕ್ಕಾಪಟ್ಟಿ ಪಾರ್ಕಿಂಗ ಇತ್ತು. ನಾವು ಯಾಕೆ ಸರಿ ಅನ್ನಿಸ್ಲಿಲ್ಲ. ಬ್ಯಾಡ ನಾವು ಒಟ್ಟವಲ್ರಿ ಅನ್ನೋಣ ನಮ್ಮ ಮನೆಯವರು. ಮತ್ತು ಉಳ್ವಿ ನನಗೆ ಇಷ್ಟನ. ಉಳ್ವಿಗೆ ಹೋದ್ವಿ. ಉಳ್ವಿ ಒಳಗೆ ಮಸ್ತ್ ಜಾತ್ರೆ ಇತ್ತು, ತೇರು ಇತ್ತು. ಮರುದಿವ್ಸ ಫಸ್ಟ್ ಕ್ಲಾಸ್ ದರ್ಶನ ಆಯಿತು. ಉಳ್ವಿ ದರ್ಶನ ಹೆಂಗಾಯಿತು ಮುಂದೆ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡ್ ಒಳಗೆ. ಓಕೆ ಫ್ರೆಂಡ್ಸ್, ಇಷ್ಟು ನೋಡಿ ಶೇರ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಓಕೆ.